ಈ ಕ್ಯಾರೆಕ್ಟರ್ ಬಹುಶಃ ನಿಮ್ಮನ್ನ ನೋಡಿ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ರ ಭರತ್? ತುಂಬಾ ಹತ್ರ, ಎಕ್ಸಾಕ್ಟ್ಲಿ ತುಂಬಾ ಹತ್ರದಲ್ಲಿದ್ವಿ. ಅಂದ್ರೆ ಈಗ ಸರ್ಕಾರಿ ಮಾಡ್ಬೇಕಾದ್ರೆ ನಾವು ಒಂದ್ ಮನೆ ಮಾಡ್ಕೊಂಡಿದ್ವಿ, ಆ ಮನೆಯಲ್ಲೇ 3-4 ತಿಂಗಳು ರಿಸರ್ಚ್ ವರ್ಕು ಅಲ್ಲೇ ನಡೆದಿದ್ದು, ಶೂಟಿಂಗ್ ಮಾಡ್ಬೇಕಾದ್ರು ಅಲ್ಲೇ ಉಳ್ಕೊಂಡಿದ್ವಿ. ಡೇ ಇನ್ ಡೇ ಔಟ್ ಅವ್ರು ನನ್ನ ನೋಡ್ತಾನೆ ಇದ್ರು. ಅಂಡ್ ನನ್ಗೆ ಶೂಟಿಂಗ್ ಕ್ಯಾರೆಕ್ಟರ್ಗಳು ಬಿಟ್ಟು ನಾನು ಆಚೆ ಬಂದ್ರೆ ಐ ಆಮ್ ವೆರಿ ಜೋವಿಯಲ್. ನಾನು ಎಲ್ಲಾರ್ಗು ತರಲೆ ತಮಾಷೆ ಮಾಡ್ಕೊಂಡು ಕಾಲು ಹೇಳ್ಕೊಂಡು ನಗ್ನಗಾಡ್ಕೊಂಡೇ ಇರ್ತೀನಿ. ನನ್ನನ್ನ ತುಂಬಾ ನೋಡಿದಾರ ಆ ತರ ಭರತ್. ಸೊ ಮೇ ಬಿ ಅದು ಅವ್ರಿಗೆ ಸ್ಟ್ರೈಕ್ ಆಗಿರ್ಬೇಕು, ಈ ಕ್ಯಾರೆಕ್ಟರ್ ಇವ್ರ ಹತ್ರ ಮಾಡಿಸ್ಬೋದು ಅಂತ. ರಕ್ಷಿತ್ ಜೊತೆ ಹೇಗೆ? ಈಗ ರಿಷಬ್ ಅಂಡ್ ರಕ್ಷಿತ್ ಅಂತ ತಗೊಂಡ್ರೆ ಇವ್ರು ತುಂಬಾ ಜೋವಿಯಲ್ ಆಗಿರ್ತಾರೆ. ರಿಷಬ್ ಸ್ವಲ್ಪ, ರಕ್ಷಿತ್ ಒಂಚೂರು ರಿಸರ್ವ್ ಅಂತ. ಹೌದು ಹೌದು ಹೌದು. ಅಂದ್ರೆ ಅವ್ನ್ ರಿಸರ್ವ್ ಅಲ್ಲ, ಅವ್ನ್ ರಿಸರ್ವ್ ಅಲ್ಲ. ಅವ್ನ್ ಹೆಂಗೆ ಅಂದ್ರೆ, ಈಗ ನೀವು ಅರ್ಥ ಮಾಡ್ಕೊಳಕ್ಕೆ ನಾನು ಮೋಸ್ಟ್ಲಿ ಅರ್ಧ ಗಂಟೆ ತಗೋತೀನಿ, ರಿಷಬ್ 5 ನಿಮಿಷ ತಗೋತಾನೆ, ನಾನೊಂದು ಅರ್ಧ ಗಂಟೆ ತಗೋತೀನಿ, ಅವ್ನು 1 ದಿನ ತಗೋತಾನೆ. ಅಷ್ಟೇ ಡಿಫ್ರೆನ್ಸ್. ಅಂದ್ರೆ ಅವ್ನ್ ಸ್ವಲ್ಪ ಜಾಸ್ತಿ ಸ್ಕ್ಯಾನ್ ಮಾಡ್ತಾನೆ. ಓಕೆ, ಇವ್ರು ಹಿಂಗ, ಇವ್ರು ಮರ್ಯಾದೆ ಕೊಡ್ತಾರ, ಇವ್ರು ಮರ್ಯಾದೆ ತಗೋತಾರ, ಅವ್ನ್ ಸ್ವಲ್ಪ ಡಿಸಿಪ್ಲಿನ್ ನೋಡ್ತಾನೆ. ಸೊ ಇವ್ರು ಹೀಗೆ ಕೂತ್ಕೋತಾರ, ಹಾಗೆ ನಿಂತ್ಕೋತಾರ, ಓಕೆ ಇವ್ರು ನಮಗ್ ಸೆಟ್ ಆಗ್ತಾರೆ. ಇಲ್ಲ ಅಂದ್ರೆ ಇವ್ರು ನಮಗ್ ಗ್ರಾಫಿಕ್ ಬರಲ್ಲ, ಇವ್ರು ನಮ್ ಗ್ರಾಫಿಕ್ ಬರಲ್ಲ ಅಂದ್ರೆ ಅಲ್ಲಿಗೆ ಸುದ್ದಿಗಿಲ್ಲ ಅವನು. ರಿಷಬ್ ಹಂಗಲ್ಲ, ವಿತಿನ್ 5 ಮಿನಿಟ್ಸ್ ಟಕ್ ಅಂತ ನೀ ಯಾರು ಬೇಕಾರಾಗಿರೋ ಮಾತಾಡ್ಸಿ ನಗ್ಸಿ ಅಳ್ಸಿ ಎಲ್ಲ ಮಾಡ್ಬಿಡ್ತಾನೆ. ನಾವು ಒಂದು 1 hour ತಗೋತೀವಿ. ಓಕೆ, ಹೆಂಗೆ ಇವ್ರ ಜೊತೆ ಮಾತಾಡ್ಬೋದಾ ಇಷ್ಟು ಲೀನಿಯಂಟ್ ಆಗಿ, ಅಥವಾ ನಮ್ ಬಗ್ಗೆ ಬೇಜಾರ್ ಮಾಡ್ಕೋತಾರ, ಇದೆಲ್ಲ ಇರತ್ತೆ ನಮ್ಗೆ. ಸೊ ಅದನ್ನ ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ, ಅಂಡ್ ಹಿ ಈಸ್ ಆಲ್ಸೋ ಓಪನ್ ಬುಕ್. ರಕ್ಷಿತ್ ತುಂಬಾ ಡಿಫಿಕಲ್ಟ್ ಏನಲ್ಲ ಅವ್ನ ಅರ್ಥ ಮಾಡ್ಕೊಳ್ಳೋದು, ಬಟ್ ಅವ್ನ ಶಿಸ್ತುಗಳು ಬೇರೆ. ಹಿ ಈಸ್ ವೆರಿ ಡಿಸಿಪ್ಲಿನ್ ಇನ್ ವಾಟ್ ಹಿ ಡಸ್. ನಾವು ಒಂದ್ ಸ್ವಲ್ಪ ಇಂಡಿಸಿಪ್ಲಿನ್ ಆಗಿರ್ತೀವಿ. ನಮ್ಮ ಮೂರನೇ ಯಾರು ಅದು ಹೈಯೆಸ್ಟ್ ತರಲೆ. ಅದು ಯಾರನ್ನ ಬೇಕಾದ್ರೆ ಕೊಡಿ, ಅವ್ರನ್ನ ಕಾಲ್ ಹೇಳೋದು, ಅವ್ರ ರೇಗ್ಸಿ, ಅವ್ರನ್ನ ತಮಾಷೆ ಮಾಡಿ, ದಟ್ ಈಸ್ ಹೌ ಹಿ ಈಸ್. ಯಪ್ಪನ್ ಕ್ಯಾರೆಕ್ಟ್ರೇ ಹಂಗೆ. ನೀ ಬೇಜಾರನ ಮಾಡ್ಕೊ, ನನಗ್ ಬೇಜಾರಿಲ್ಲ, ನಾನು ಹಿಂಗೆ ಅವ್ರು ಇರೋದೇ ಹಂಗೆ, ಅವ್ರ ರಾಜ್ ಇರೋದೇ ಹಂಗೆ. ದಟ್ ಈಸ್ ಇಸ್ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ. ಸೊ ಲಾಫಿಂಗ್ ಬುದ್ಧಾಗೆ 3 ಜನ ಬಂದಿರ ಸೆಟ್ಟಿಗೆ. ಸೆಟ್ಟಿಗೆ ರಕ್ಷಿತ್ ಒಂದು ವಿಸಿಟ್ ಹಾಕಿದ್ದ ಅನ್ಸುತ್ತೆ, ಅದು ಬೆಂಗಳೂರಲ್ಲಿ ನಡಿಬೇಕಾರೆ. ರಿಷಬ್ ಆಸ್ ಎ ಪ್ರೊಡ್ಯೂಸರ್ ಒಂದೇ ದಿನ ಬಂದಿದ್ ಸೆಟ್ಗೆ. ಅವನು ಇಡೀ 60 ದಿನದ ಶೂಟಲ್ಲಿ 1 ದಿನ ಬಂದ್ ಹೋಗಿದ್ದ ಅಷ್ಟೇ. ಅದಕ್ಕೆ ನಮ್ಗೆ ಪ್ರೊಡ್ಯೂಸರ್ ಪ್ರೆಷರ್ ಏನು ಇರ್ಲಿಲ್ಲ, ಆರಾಮಾಗಿ ಶೂಟಿಂಗ್ ಮಾಡ್ತಾ ಇದ್ವಿ, ಖುಷಿಯಾಗಿದ್ವಿ ಅಂತ. ಅದ್ ಬಿಟ್ರೆ ರಕ್ಷಿತ್, ರಾಜ್ ಲುಕ್ ಟೆಸ್ಟ್ ದಿನ ರಾಜ್ ಇದ್ರು, ರಕ್ಷಿತ್ ಇದ್ರು. ಇಲ್ಲ ಇದಲ್ಲ, ಅಲ್ಲಿ ಮೀಸೆ ಇಲ್ಲ, ಅಲ್ಲಿ ಫುಲ್ ಚಿಕ್ಕ ಮೀಸೆ. ಇದೀಗ ನಮ್ ನೆಕ್ಸ್ಟ್ ಸಿನಿಮಾಗೆ. ಸೊ ನಿಮಗೆ ಈ ರಂಗಭೂಮಿ ಗೀಳು, ಐ ಥಿಂಕ್ ಫ್ಯಾಮಿಲಿ ಬೆಳವಾಡಿ ಇದ್ರಲ್ಲೇನೆ, ರಕ್ತದಲ್ಲೇ ರಕ್ತದಲ್ಲೇ ಇದೆ. ಸೊ ಏನಂದ್ರೆ ನಮ್ಮ ಅಪ್ಪಂಗೆ ಏನಿತ್ತು ಅಂದ್ರೆ, ನಾಟಕ ಮನೇಲೆಲ್ಲ ಮಾಡ್ತಾರೆ ಕರೆಕ್ಟ್. ಆದ್ರೆ ನಿಮ್ಗೆ ನಾಟಕ ಬೇಕು ಅಂದ್ರೆ ನಿನ್ನಷ್ಟಿಗೆ ನೀನೇ ಫಸ್ಟ್ ನೀನ್ ಡಿಸ್ಕವರ್ ಮಾಡ್ಕೋಬೇಕು. ನಿನ್ ನಾಟಕದಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀನ್ ನಾಟಕ ಚೆನ್ನಾಗಿ ಮಾಡ್ತೀಯಾ, ಎಲ್ಲದನ್ನು ನೀನ್ ಪಾಡಿಗೆ ನೀನ್ ಕಲ್ತ್ಕೋಬೇಕು. ಅಪ್ಪಂಗೂ ಹಂಗೆ ಮಾಡಿದ್ದು, ತಾತ ಬಿಡ್ಲಿಲ್ಲ. ತಾತನ್ ಯಾವ ನಾಟಕದಲ್ಲೂ ನಮ್ಮ ಅಪ್ಪಂಗ ಆಕ್ಟ್ ಮಾಡೋದು. ಸೊ ಅಪ್ಪನೇ ಗಳಿಸ್ಕೊಂಡಿದ್ದ, ಅಪ್ಪ ತುಂಬಾ ಗಳಿಸಿದೆ. ನಾನು ಇದು 2008 ಅಲ್ಲಿ ಏನೋ ನಾನು ಸ್ಕೂಲ್ ನಾಟಕ ಮಾಡಿದ್ದು. ಅದಾದ್ಮೇಲೆ ಮಾಡಕ್ ಶುರು ಮಾಡಿದೆ. ಆಮೇಲೆ ಅಪ್ಪನ ಜೊತೆ ಬ್ಯಾಕ್ ಸ್ಟೇಜ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಪ್ಪನ ಎಲ್ಲ ನಾಟಕದಲ್ಲೂ ಬ್ಯಾಕ್ ಸ್ಟೇಜ್ ಮಾಡ್ತಿದ್ದೆ. ನೀನಾಸಂಗ್ ಹೋದೆ, ಮತ್ತೆ ತಿರುಗಾಟ ಮಾಡಿದೆ ಅವ್ರ ತಂಡ ಜೊತೆ. ಸೊ ಅಷ್ಟೇ, ರಂಗಭೂಮಿನೇ ಅಂತ ಆಗ್ಬೇಕಷ್ಟೇ. ಸೊ ಸಿನಿಮಾಗೆ ಬರೋ ಸೊ ನಾನು ನೀನಾಸಂ ಸೇರ್ಸಿದ್ದಿನ ನಮ್ಮಪ್ಪ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು, ನೀನ್ ಏನಾದ್ರೂ ಆಕ್ಟಿಂಗ್ ಮಾಡೋಂಗಿಲ್ಲ ಸಿನಿಮಾದಲ್ಲಿ ಅಂತಲ್ಲ, ಪ್ರೊಫೆಷನಲ್ ಆಕ್ಟಿಂಗ್ ತಗೊಳ್ಳೋಂಗೆ ಇಲ್ಲ ಅಂತ ರೀಸನ್ ಅವಾಗ ಕೊಡ್ಲಿಲ್ಲ. ಇವತ್ತಿಗೂ ಅದೇನ್ ಹೇಳಲ್ಲ. ಬಟ್ ಎಲ್ಲಾ ಸ್ಟೂಡೆಂಟ್ಸ್ ಗೆ ನಾನು ಕೇಳಿರೋದೇನಂದ್ರೆ, ಅಪ್ಪ ಮಾತಾಡ್ತಿರ್ತಾರಲ್ಲ ಸ್ಟೂಡೆಂಟ್ಸ್ ಜೊತೆ, ಅವಾಗ ಕೇಳಿರೋದೇನಂದ್ರೆ, ನೀನ್ ಪ್ಯಾಷನ್ ಪ್ರೊಫೆಷನ್ ಮಾಡ್ಕೋಬಾರ್ದು ಅನ್ನೋದು ನಮ್ಮ ಅಪ್ಪನ ನಂಬಿಕೆ. ಅದು ಸರಿ, ಕೆಲವ್ರಿಗೆ ಸರಿ ಅನ್ಸ್ಬೋದು, ಸರಿ ಅನಿಸ್ದೇ ಇರ್ಬೋದು. ಒಂದ್ ಪ್ರಾಮಿಸ್ ಅದೊಂದು ಬ್ರೇಕ್ ಮಾಡಿದ್ದೀನಿ ನಾನು ಅಷ್ಟೇ. ಅದಾದ್ಮೇಲೆ ಮಾತಾಯ್ತಾ? ಬ್ರೇಕ್ ಆದ್ಮೇಲೆ ಕೇಳಿದ್ರ ಇದನ್ನ, ಇದ್ರ ಬಗ್ಗೆ ಮಾತು ಇಲ್ಲ, ಹೋಗಿಲ್ಲ, ಕೇಳೋದ್ ಬೇಡ, ನಾವ್ ಹೇಳೋದ್ ಬೇಡ ಅಂತೇಳಿ. ಓಕೆ, ಕಮಿಂಗ್ ಟು ಲಾಫಿಂಗ್ ಬುದ್ಧ. ಸೊ ಫೈನಲ್ ಈಗ ರಿಲೀಸ್ ಆಗ್ತಾ ಇದೆ ಸಿನಿಮಾ, 2ನೇ ಸಿನಿಮಾ. ತೆರೆ ಮೇಲೆ ನಿಮ್ಮನ್ನು ನೀವು ನೋಡ್ಬೇಕು, ಖುಷಿ ಆಗ್ತಾ ಇದೆ, ಒಂದ್ ರೀತಿ ಬಟರ್ಫ್ಲೈಸ್ ಸ್ಟೊಮಕ್ ಅಲ್ಲಿ. ಏನ್ ಹೇಳ್ತೀರಿ? ನನ್ಗೆ ಅಂದ್ರೆ ನನ್ನನ್ನ ನೋಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಈ ಸಿನಿಮಾ ನೋಡ್ಬೇಕು ಅಂತ ತುಂಬಾ ಅನ್ಸುತ್ತೆ. ಯಾಕಂದ್ರೆ ಈ ತರ ಸಿನಿಮಾಗಳು, ಇದು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಇಂದ ಈ ತರ ತುಂಬಾ ಸಿನಿಮಾಗಳು ಬರ್ತಾ ಇದೆ ಅಲ್ವಾ. ಬಟ್ ತುಂಬಾ ದಿನಗಳಾಗಿದೆ ಇವಾಗ ಇಂಥ ಸಿನಿಮಾ ನೋಡಿ, ತುಂಬಾ ದಿನ ಆಗಿದೆ. ಮತ್ತೆ ತುಂಬಾ ಸ್ಟೀರಿಯೋ ಟೈಪ್ಸ್ ನ ಬ್ರೇಕ್ ಮಾಡಿರೋ ಸಿನಿಮಾ ಇದು.
ಸೊ ಆ ಒಂದು ರೀಸನ್ಗೆ ನನಗೆ ಎಕ್ಸೈಟ್ಮೆಂಟ್ ಇದೆ. ಐ ವಾಂಟ್ ಟು ವಾಚ್ ದಿಸ್. ನಾನು ಇಲ್ಲದೇ ಇದ್ರು ಈ ಸಿನಿಮಾದಲ್ಲಿ ನಾನು ಮೋಸ್ಟ್ಲಿ 30th ಹೋಗಿ ನೋಡಿರ್ತಿದ್ದೆ. Oh wow, lovely. Thank you. Thank you. Yes, Tejul ಅವರೇ, thank you so much. Thank you.